ಮದುವೆ ಮಾಡಿಕೊಳ್ಳೋದೇ ವಂಶೋದ್ಧಾರಕ್ಕೆ ಅಂತ. ಅದು ಅವರಿಂದಾಗುತ್ತಾ ಅನ್ನೋದು ಶಿವಮನೆಯವರ ಪ್ರಶ್ನೆ. ನಮಗೆ ಗೊತ್ತಿಲ್ಲ ಸರ್ ಮದುವೆ ಆಗಿದ್ದು. ನಮಗೆ ಯಾರಿಗೆ ಕರ್ಕೊಂಡು ಹೋಗ್ಯಾನ ಮದುವೆ ಆಗಕ್ಕ? ಯಾರಿಗೆ ಮದುವೆ ಆಗ್ಯಾನ ಸರ್? ಅವನು ಹೆಣ್ಣಿಗೆ ಮದುವೆ ಆಗ್ಯಾನ? ಹೆಣ್ಣಿಗೆ ತಾನೇ ಮದುವೆ ಆಗಿಲ್ಲ. ಹೆಣ್ಣಿಗೆ ಮದುವೆ ಆದರೆ ನಾವು ಮನೆ ತುಂಬಿಸ್ಕೊಂತಿದ್ವು. ನಮ್ಮ ವಂಶ ಬೆಳೆದಂಗೆ ಸರ್. ಮಕ್ಕಳಿಗೆ ನೋಡ್ಕೊಂಡಂಗೆ ಅವು ನಮ್ಮ ತಾಯಿಗೆ ನಮ್ಮ ತಂಗಿಯರಿಗೆ ನೋಡ್ಕೊಳೋದೇ ಯಾರು? ನಾವೇ ನೋಡ್ಕೋತೀವಲ್ಲ, ಸೊಸೆ ಅಲ್ಲ ಮಗಳಾಗಿ ನಿಂತು ಸೇವೆ ಮಾಡ್ತೀನಿ ಅಂತಾಳೆ ರಾಧಿಕಾ. ಇನ್ನು ಅವರ ವಂಶಾಭಿವೃದ್ಧಿ ಬಗ್ಗೆ ಮಾತಾಡಿದ್ರೆ ಶಿವುಗೆ ಇನ್ನೊಂದು ಮದುವೆ ಮಾಡಿಸೋದಕ್ಕೂ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ವೈಯಕ್ತಿಕವಾಗಿ ನಾವು ಇಸ್ರಾಗಳು ಮಕ್ಕಳು ಕೊಡೋಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಆದರೆ ಇವಾಗ ಮಕ್ಕಳು ಕೊಡ್ತಾರೆ, ನಾವು ಬಿಟ್ಟು ಕೊಡ್ತೀವಿ ಅಂತಾರೆ. ನಾವು ಅವ್ರಿಗೇನು ನಮ್ಮ ಮೇಲೆ ಇರ್ರಿ, ನಾವು ಇನ್ನೊಂದು ಹೆಣ್ಣಿನ ಮದುವೆ ಆಗಬೇಡ್ರಿ, ನಮ್ಮ ಜೊತೆನೇ ಸಂಸಾರ ಮಾಡಿರಿ ಅಂತ ನಾವು ಹೇಳ್ತಾ ಇಲ್ಲ. ಆದರೆ ನಮ್ಮದು ಒಂದು ಹೆಣ್ಣಿನ ಥರನೇ ನೋಡಲಿ, ನಮ್ಮ ಜೀವನನೂ ನೋಡ್ಕೊಳ್ಳಿ. ಬೇಕಾದ್ರೆ ನಾವೇ ನಿಂತ್ಬಿಟ್ಟು ಅವ್ರಿಗೆ ಇನ್ನೊಂದು ಹುಡುಗಿನ ಮದುವೆ ಮಾಡಿ ಮಕ್ಕಳು ಮಾಡ್ಕೊಳ್ಳಿ, ಸಂಸಾರ ಜೊತೆ ಒಂದು ಚೆನ್ನಾಗಿರಲಿ. ಬೇಕಾದ್ರೆ ಮುಂದೆ ಸಂಸಾರ ಜೊತೆ ಅಲ್ಲಿ ಚೆನ್ನಾಗಿದ್ದು ನಮ್ಮನ್ನು ಆಮೇಲೆ ನೋಡ್ಕೊಳ್ಳಿ, ಬಿಟ್ಟರೆ ಬಿಟ್ಟು ಇವಾಗ ಇನ್ನೂ ಮದುವೆ ಆಗಿಲ್ವಲ್ಲ, ನೋಡ್ಕೊಳ್ಳಿ, ಚೆನ್ನಾಗಿರಲಿ. ಅವ್ರ ಫ್ಯಾಮ್ಲಿನೂ ಚೆನ್ನಾಗಿರಲಿ, ಅವನು ಚೆನ್ನಾಗಿರಲಿ. ಆಮೇಲೆ ಬೇಕಾದ್ರೆ ಹುಡುಗಿನ ನೋಡಿ ಅವ್ರ ಮನೆಯಲ್ಲೇ ಹೇಳಿ, ಇಂಥ ಹುಡುಗಿ ನೋಡಿದ್ವಿ ಮದುವೆ ಐತೆ ಬರ್ರಿ ಅಂದರೆ ಹೋಗಿ ನಾವೇ ಅಕ್ಷತೆ ಕಾಳು ಹಾಕ್ಬಿಟ್ಟು ಅವಳು ನನ್ನ ತಂಗಿ ಸರ ಸಮ ಅಂದ್ಬಿಟ್ಟು ಮದುವೆ ಮಾಡಿ ಬರ್ತೀವಿ. ಮತ್ತೊಂದು ಮದುವೆ ಬೇಕಿದ್ರೆ ಆಗ್ಲಿ, ಸಪರೇಟ್ ಸಂಸಾರ ನಡೆಸಲಿ, ಆದರೆ ಪ್ರೀತಿಸಿ ನಂಬಿ ಜೊತೆಯಾದವಳನ್ನ ಹೆಣ್ಣಲ್ಲ ಅಂತಂದು ದೂರ ತಳ್ಳಬೇಡಿ ಅನ್ನೋದು ಅವರ ಮನದಾಳದ ಮಾತು. ಇವಾಗ ಕೈ ಬಿಟ್ಟರೆ ಜೀವನ ಎಲ್ಲಿ ಹೋಗೋದು? ಯಾಕೆ ನಮ್ಗೊಂದು ಬೆಲೆನೇ ಇಲ್ವಾ? ಏನು ಗಂಡಸ್ರು ಅಂತ ನಾವೇನು ಗಂಡಸ್ರ ಥರ ಕಾಣ್ತೀವ? ಯಾಕೆ ನಾವು 1 ಲಕ್ಷ ಕೊಟ್ಟು ನಮ್ಮ ಜೀವನನೇ ಚೇಂಜ್ ಮಾಡ್ಕೊಂಡಿರ್ತೀವಿ? ಅದಕ್ಕೆ ಹೊಣೆ ಯಾರು? ಇವಾಗ ಗಂಡಸ್ರು ಬಂದುಬಿಟ್ಟು ಫಸ್ಟ್ಗೆ ಲವ್ ಮಾಡಿ ನೀವು ಆಪ್ರೇಷನ್ ಮಾಡಿಸ್ಕೊರಿ, ಅದನ್ನು ಮಾಡಿಸ್ಕೊರಿ, ನಾವು ನಿಮ್ಮ ಲವ್ ಮಾಡ್ತೀನಿ, ನಿಮ್ಮ ಮದುವೆ ಆಗ್ತೀನಿ ಅಂತೇಳಿ ನಮ್ಮನ್ನೆಲ್ಲ ಈಗ ಆಪ್ರೇಷನ್ ಮಾಡಿಸ್ತಾರಲ್ಲ, ಅದಕ್ಕೆ ಹೊಣೆ ಯಾರು? ಏನೇ ಹೇಳಿದ್ರು ಶಿವು ಮನೆಯವರು ಈ ಮದುವೆನ ಒಪ್ತಾ ಇಲ್ಲ. ಕೊನೆಯದಾಗಿ ಏನು ಮಾಡ್ತೀಯಾ ಅಂತ ಕೇಳಿದ್ರೆ ರಾಧಿಕಾ ಹೇಳೋದಿಷ್ಟು: ನನ್ನ ಬಿಟ್ಟು ಇರೋಕ್ಕಾಗಲ್ಲ. ಈಗ ಅವ್ರ ಮನೆಯವರು ವಿರೋಧ ಮಾಡಿದ್ರೆ ನೀವು ಮುಂದೆ ಏನು ಮಾಡ್ತೀರಿ? ಅವನು ಜೈಲಿಗೆ ಹೋಗ್ತಾನ, ದೊಡ್ಡವ್ರು ಏನಂತಾರ ಅದು ಪೊಲೀಸರು ಬಿಟ್ಬಿಡಂದ್ರೆ ನೀವು ಬಿಟ್ಬಿಡ್ತೀವಿ. ಹಾಂ ಸರಿ, ಅವ್ರು ಬಿಡಕ್ಕೆ ತಯಾರಿದ್ರೆ ನಾವು ಬಿಡ್ತೀವಿ. ಹುಡುಗ ತಯಾರಿದ್ರೆ ನಾವು ಬಿಡ್ತೀನಿ. ಇನ್ನು ಆ ಹುಡುಗ ಶಿವು ಅಂತೂ ಸದ್ಯಕ್ಕೆ ರಾಧಿಕಾಳನ್ನ ಬಿಟ್ಟು ಬದುಕೋ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾನೆ. ಇವರನ್ನ ಹರಸಬೇಕೋ, ಹೆತ್ತವರ ಸಂಕಟ ಸಹಜವಾದದ್ದು ಅಂತ ಬೇರೆ ಮಾಡಬೇಕು ಗೊತ್ತಾಗದೆ ಕುಳಿತವರು ಪೊಲೀಸರು. ನೀವಾಗಿದ್ರೆ ಏನ್ ಮಾಡ್ತಾ ಇದ್ರಿ? ಪ್ರೀತಿ ಮಾಯೆ ಅನ್ನೋದು ಇದಕ್ಕೆ. ಇದು ಹುಟ್ಟುವಾಗ ಎಲ್ಲವೂ ನಗಣ್ಯ. ಯಾರ ಮನಸ್ಸು ಯಾರಲ್ಲಿ ಸೇರುತ್ತೆ ಹೇಳೋದಕ್ಕಾಗಲ್ಲ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀವಿ.